ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಹುಲ್ ಗಾಂಧಿ ವಿರುದ್ಧ ಗಂಭೀರ ಆರೋಪ. ದೇಶದ ರಕ್ಷಣೆಗೆ ಕುತ್ತು ತರ್ತಾ ಇದ್ದಾರೆ ರಾಹುಲ್ ಗಾಂಧಿ. ಹಾಗಾದ್ರೆ ಏನಿದು? ಬಿಜೆಪಿಯ ಕೇಂದ್ರ ಸಚಿವರು ಮಾಡ್ತಿರುವ, ಗೃಹ ಸಚಿವರು ಮಾಡ್ತಿರುವಂಥ ಗಂಭೀರವಾದ ಆರೋಪ. ಮೋದಿ ಅಮಿತ್ ಶಾ ಈಗ ಕೈ ವಿರುದ್ಧ ಮುಗಿ ಬೀಳ್ತಾ ಇರೋದು. ಇದೇ ಹೊತ್ತಲ್ಲಿ ದೊಡ್ಡ ಭಯೋತ್ಪಾದಕ ಗುಂಪಿನ ಜೊತೆಗೆ ಪ್ರತಿಷ್ಠಿತ ನಾಯಕರುಗಳ ಲಿಂಕ್ ಈಗ ಓಪನ್ ಆಗ್ತಾ ಇದೆ. ಅದು ಈಗ ಆಲ್ರೆಡಿ ಓಪನ್ ಆಗಿರುವ ಕೇಸು, ಇಡಿ ಇನ್ವೆಸ್ಟಿಗೇಷನ್ ನಡೆಸ್ತಾ ಇರೋ ಕೇಸಲ್ಲಿ ಬಿಗ್ ಟ್ವಿಸ್ಟ್ ಒಂದು ಸಿಗ್ತಾ ಇದೆ. ಎರಡೂ ಮಹತ್ವದ ಬೆಳವಣಿಗೆಗಳು. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಮೊದಲನೇದಾಗಿ ಏನದು ಭಯೋತ್ಪಾದಕರ ಜೊತೆಗಿನ ಬಿಗ್ ಲಿಂಕ್ ಅಂತ ಕೇಳಿದ್ರೆ, ಜಾರ್ಖಂಡಲ್ಲಿ ಓಪನ್ ಆಗಿರೋ ಲಿಂಕ್ ಇದು. ಆಲ್ರೆಡಿ ಅರೆಸ್ಟ್ ಆಗಿ ಮತ್ತೆ ವಾಪಸ್ ಬಂದು ಈಗ ಮುಖ್ಯಮಂತ್ರಿ ಆಗಿದ್ದಾರಲ್ಲ ಹೇಮಂತ್ ಸೊರೇನ್, ಅವರ ವಿರುದ್ಧ ಕೇಳಿಬಂತಲ್ಲ ಮಾಫಿಯಾ. ಆ ಭೂಮಾಫಿಯಾಗೆ ಸಂಬಂಧಪಟ್ಟಂತೆ ಆಲ್ ಖೈದಾ ಲಿಂಕ್ ಈಗ ಓಪನ್ ಆಗಿದೆ. ಲ್ಯಾಂಡ್ ಸ್ಕ್ಯಾಮ್ ಕೇಸನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಇಡಿ. ಈ ಹೊತ್ತಲ್ಲಿ ಅಲ್ ಖೈದಾ ಗುಂಪಿನ ಜೊತೆಗೆ, ಕೆಲವರ ಜೊತೆಗೆ ಸ್ಪಷ್ಟವಾದಂಥ ಲಿಂಕ್ ಈಗ ಗೊತ್ತಾಗ್ತಿರೋದು. ಬಾಬ್ಲು ಖಾನ್ ಮತ್ತು ಆತನ ಸಹೋದರರು ಕೆಲವು ಆಸ್ಪತ್ರೆಗಳನ್ನೆಲ್ಲ ಅಲ್ಲಿ ರನ್ ಮಾಡ್ತಿದ್ದಾರೆ. ಆ ಆಸ್ಪತ್ರೆ ಯಾರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ? ಅಲ್ ಖೈದಾ ಕೆಲವು ಶಂಕಿತರು ಮತ್ತು ಇಂತಹ ಕೇಸ್ಗಳಲ್ಲಿ ಫಿಟ್ ಆಗಿರೋರು ಇದ್ದಾರಲ್ಲ, ಅವರು ನಡೆಸ್ತಾ ಇದ್ರು ಹಾಸ್ಪಿಟಲ್ ಅನ್ನು. ಅಲ್ ಖೈದಾ ಶಂಕಿತರಿಗೂ ಇವ್ರಿಗೂ ನೇರವಾದ ಲಿಂಕ್ ಇದೆ ಅಂತ ಹೇಳಲಾಗ್ತದೆ. ಮತ್ತು ಜಾರ್ಖಂಡ್ ಪೊಲೀಸ್ ಹಾಗೆ ಸ್ಪೆಷಲ್ ಟಾಸ್ಕ್ ಫೋರ್ಸ್ STF ಜಾರ್ಖಂಡ್ ಈ ಕೆಲವರನ್ನ ಅರೆಸ್ಟ್ ಮಾಡಲಾಗಿದೆ. ಇಲ್ಲಿ ಅಲ್ ಖೈದಾ ಕ್ಲಿಯರ್ ಲಿಂಕ್ ಕಾಣಿಸ್ತಾ ಇರೋದು. ಮತ್ತು ಸುಮಾರು 14 ಜನ ಶಂಕಿತರನ್ನ ಅರೆಸ್ಟ್ ಮಾಡಲಾಗಿದೆ ಈ ಸ್ಪೆಷಲ್ ಆಪರೇಷನ್ ಒಂದರಲ್ಲಿ. ಸೊ ಈ ಭೂಮಾಫಿಯಾ ಜಾರ್ಖಂಡಲ್ಲಿ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅರೆಸ್ಟ್ ಆಗೋದಕ್ಕೆ ಕಾರಣ ಆಯ್ತಲ್ಲ, ಇಲ್ಲಿ ಬೇರೆಯದ್ದೇ ಲಿಂಕ್ ಇದೆ ಅನ್ನುವಂಥ ಬಿಗ್ ಟ್ವಿಸ್ಟನ್ನು ಇಡಿ ಕೊಡ್ತಾ ಇದೆ. ಇದು ಒಂದು ಸಪ್ರೇಟ್ ಕೇಸ್. ಇನ್ನೊಂದು ಕಡೆ ರಾಷ್ಟ್ರದ ರಕ್ಷಣೆಗೆ ಕುತ್ತು ತರ್ತಿದ್ದಾರೆ ರಾಹುಲ್ ಗಾಂಧಿ ಅಧಿಕಾರದ ಆಸೆಯಿಂದ ಅಂತ ಅಮಿತ್ ಶಾ ಗುಡುಗಿರೋದು. ಮೋದಿ ಮತ್ತು ಅಮಿತ್ ಶಾ, ಬಿಜೆಪಿಯ ಸರ್ಕಾರವೇ ಈಗ ಕಾಂಗ್ರೆಸ್ನ ವಿರುದ್ಧ ಗುಡುಗ್ತಾ ಇದೆ. ಕಾರಣ ಇಷ್ಟೇ, ಜಮ್ಮು ಕಾಶ್ಮೀರಲ್ಲಿ ಎಲೆಕ್ಷನ್ ಇದೆ. ಇಷ್ಟು ವರ್ಷಗಳ ಬಳಿಕ ಅಲ್ಲಿ ಎಲೆಕ್ಷನ್ ಘೋಷಣೆ ಆಗಿದೆಯಲ್ಲ, ನ್ಯಾಷನಲ್ ಕಾನ್ಫರೆನ್ಸ್ ಜೊತೆಗೆ, ಅಬ್ದುಲ್ಲಾ ಫ್ಯಾಮಿಲಿ ಜೊತೆಗೆ ನೀವು ಟೈ ಅಪ್ ಮಾಡ್ಕೊಂಡಿದ್ದೀರಾ. NDA ಕೂಟದಲ್ಲಿರೋ ಪಕ್ಷವೇ ಅದು. ಅದರ ಮಧ್ಯದಲ್ಲಿ ಒಂದಿಷ್ಟು ಸಮಸ್ಯೆ ಎಲ್ಲ ಆಗಿತ್ತು. ಈಗ ವಿಧಾನಸಭಾ ಚುನಾವಣೆ ಮುಂದಿನ ತಿಂಗಳು ಬರ್ತಾ ಇದೆ. ಆ ಎಲೆಕ್ಷನನ್ನು ಕಾಂಗ್ರೆಸ್ ಮತ್ತು NC ಒಟ್ಟಿಗೆ ಎದುರಿಸೋದಾಗಿ ನಿರ್ಧಾರ ಮಾಡಿದ್ದು, ಮೈತ್ರಿ ಫೈನಲ್ ಮಾಡಿಕೊಂಡಿದ್ದಾರೆ. ಹಾಗಾಗಿ ನಂಬರ್ 1, ನಂಬರ್ 2 ಅಂತ 10 ಪ್ರಶ್ನೆಗಳನ್ನು ಹಾಕಿ ರಾಹುಲ್ ಗಾಂಧಿ ಅವರಿಗೆ ಓಪನ್ ಚಾಲೆಂಜ್ ಹಾಕಿರೋದು. ನೀವು ಭಯೋತ್ಪಾದಕತೆಯನ್ನು ಬೆಂಬಲಿಸ್ತೀರಾ ರಾಹುಲ್ ಗಾಂಧಿ ಅವರೇ? ಉತ್ತರಿಸಿ. ಮತ್ತೆ ಜಮ್ಮು ಕಾಶ್ಮೀರದಲ್ಲಿ ಕಲ್ಲು ತೂರಾಟ, ಟೆರರ್ ಅಟ್ಯಾಕ್ ಇಂಥದ್ದೇ ಜಾಸ್ತಿ ಆಗಬೇಕು ಅಂತ ಬಯಸ್ತಿದ್ದೀರಾ. ಮತ್ತು ನೀವು ರಿಸರ್ವೇಷನ್ ಅಂತ ಏನು ಹೇಳ್ತಿದ್ದೀರಿ, ಅದಕ್ಕೆ ವಿರುದ್ಧ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್, ಸಾಕ್ಷಿ ನೋಡಿ ಕೊನೆಗೂ ಸಿಕ್ತು ಅಂತೆಲ್ಲ ಕೌಂಟರ್ ಕೊಟ್ಟಿರೋದು. ಏನೇನು ಪ್ರಶ್ನೆಗಳನ್ನು ಕೇಳಿದ್ದಾರೆ? ನಂಬರ್ 1, ಕಾಂಗ್ರೆಸ್ ನ್ಯಾಷನಲ್ ಕಾನ್ಫರೆನ್ಸ್ನ ಪ್ರಾಮಿಸ್, ಎಲೆಕ್ಷನ್ ಪ್ರಾಮಿಸನ್ನು ಸಪೋರ್ಟ್ ಮಾಡುತ್ತಾ? ಸಪರೇಟ್ ಫ್ಲಾಗ್ ಬೇಕು ಜಮ್ಮು ಕಾಶ್ಮೀರಕ್ಕೆ ಅನ್ನುವಂಥ ಈ ಭರವಸೆಯನ್ನು ಕೊಟ್ಟಿದೆ NC, ಅದನ್ನು ಸಪೋರ್ಟ್ ಮಾಡ್ತೀರಾ ರಾಹುಲ್ ಗಾಂಧಿಯವರೇ? ದೇಶದ ಮುಂದೆ ಉತ್ತರಿಸಿ. ದೇಶದ ಐಕ್ಯತೆ ಸಮಗ್ರತೆಗೆ ಧಕ್ಕೆ ತರುವಂಥ NC ಘೋಷಣೆಯನ್ನು, ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ಘೋಷಣೆಯನ್ನು ನೀವು ಬೆಂಬಲಿಸ್ತೀರಾ ಇಲ್ವಾ? ಈ ದೇಶದ ಮುಂದೆ ಕ್ಲಿಯರ್ ಮಾಡಿ ಅಂತ ಸವಾಲು ಹಾಕಿದ್ದಾರೆ. ಅಷ್ಟೇ ಅಲ್ಲ, ಆರ್ಟಿಕಲ್ 370 ಮತ್ತೆ ತರ್ತೀವಿ, 35A ಮತ್ತು ಆರ್ಟಿಕಲ್ 370 ಮತ್ತೆ ಮರುಸ್ಥಾಪಿಸ್ತೀವಿ ಅನ್ನುವಂಥ ಘೋಷಣೆ, ಆ ಭರವಸೆಯೊಂದಿಗೆ ಎಲೆಕ್ಷನ್ಗೆ ಹೋಗ್ತಿದ್ದಾರೆ ರಾಹುಲ್ ಗಾಂಧಿ ಅವರೇ. ನಿಮ್ಮ ಸ್ಟ್ಯಾಂಡ್ ಏನು ಇದ್ರ ಬಗ್ಗೆ ಕ್ಲಿಯರ್ ಮಾಡಿ ಅನ್ನುವ ಸವಾಲನ್ನು ಹಾಕಿದ್ದಾರೆ. ಅಷ್ಟೇ ಅಲ್ಲ, ನೀವು ಪಾಕಿಸ್ತಾನದವರ ಜೊತೆಗೆ ಮತ್ತೆ ಸಂಬಂಧವನ್ನು ಉತ್ತಮಪಡಿಸ್ಕೊಳ್ಳೋದಕ್ಕೆ ಬಯಸ್ತಾ ಇರೋರ ಜೊತೆ ಹೋಗ್ತಾ ಇದ್ದೀರಾ, ಇಲ್ಲ ಜಮ್ಮು ಕಾಶ್ಮೀರದ ಯುವಕರ ಜೊತೆಗೆ ನಿಲ್ತೀರಾ? ಸ್ಪಷ್ಟಪಡಿಸಿ ರಾಹುಲ್ ಗಾಂಧಿ ಅವರೇ ಅಂತ ಪ್ರಶ್ನೆಯನ್ನು ಹಾಕಿದ್ದಾರೆ. ಹಾಗೆ LOC ಟ್ರೇಡ್ ನ್ಯಾಷನಲ್ ಕಾನ್ಫರೆನ್ಸ್ ಏನಂತ ನಿರ್ಧಾರ ಮಾಡಿದೆ, ಅವರು ಅಧಿಕಾರಕ್ಕೆ ಬಂದರೆ ಭರವಸೆಗಳು ಕೊಡ್ತಾ ಇರೋದು. LOC ಟ್ರೇಡ್
ಪಾಕಿಸ್ತಾನದ ಜೊತೆಗೆ ಶುರು ಮಾಡುವಂಥ ಘೋಷಣೆಯನ್ನು ಮಾಡಿದೆ. ಆ ಮೂಲಕ ಭಯೋತ್ಪಾದಕತೆಗೆ ಪೂರಕವಾದ ವಾತಾವರಣವನ್ನು ಕಲ್ಪಿಸ್ಕೊಡೋದಕ್ಕೆ ನಿಮ್ಮ ಸಪೋರ್ಟ್ ಇದೆಯಾ ರಾಹುಲ್ ಗಾಂಧಿಯವರೇ, ಉತ್ತರಿಸಿ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ. ರಾಷ್ಟ್ರದ ಭದ್ರತೆಯ ಬಗ್ಗೆ ಕಿಂಚಿತ್ತೂ ಯೋಚಿಸದೆ ಅಧಿಕಾರಕ್ಕೋಸ್ಕರ ಮೈತ್ರಿ ಮಾಡ್ಕೊಂಡಿದ್ದೀರಲ್ಲ, ಏನು ನಿಮ್ಮ ಕತೆ ಅಂತ ಈಗ ಆಕ್ರೋಶ ಸ್ಫೋಟವಾಗಿದ್ದು ಕಾಂಗ್ರೆಸ್ ಬಿಜೆಪಿಯ ನಡುವೆ ಜಟಾಪಟಿ ನಡೀತಾ ಇದೆ. ರಾಹುಲ್ ಗಾಂಧಿಯವರ ಜೀವನದ ಧ್ಯೇಯ ಅಂತ ಏನು ಹೇಳ್ಕೊಳ್ತಾರೆ ರಿಸರ್ವೇಷನ್, ಆ ರಿಸರ್ವೇಷನ್ಗೆ ವಿರುದ್ಧವಾಗಿ ನಡ್ಕೊಳ್ತಿದ್ದೀರಲ್ಲ ಅಂತ ಅವ್ರು ಹೇಳ್ತಿರೋದು. ಯಾಕಂದರೆ ನ್ಯಾಷನಲ್ ಕಾನ್ಫರೆನ್ಸ್ ದಲಿತರಿಗೆ, ಗುಜ್ಜರ್ಗಳಿಗೆ ಮತ್ತು ಬಕರ್ವಾಲ್ಸ್ಗಳಿಗೆ, ಪಹಾಡಿ ಕಮ್ಯುನಿಟೀಸ್ಗೆ ಇವ್ರಿಗೆಲ್ಲ ರಿಸರ್ವೇಷನನ್ನು ತೆಗೆಯುವಂತಹ ಹೆಜ್ಜೆ ಇಡ್ತಾ ಇದೆ. ಅಂದರೆ ಅಧಿಕಾರಕ್ಕೆ ಬಂದರೆ ಏನೇನು ಮಾಡ್ತೀವಿ ನಾವು ಪ್ರಾಮಿಸಲ್ಲಿ ಇವೆಲ್ಲ ಇದೆ. ಹಾಗಾದರೆ ನೀವು ರಿಸರ್ವೇಷನ್ಗೆ ವಿರುದ್ಧ ಇದ್ದೀರಾ, ದಲಿತರಿಗೆ, ಹಿಂದುಳಿದವ್ರಿಗೆ ರಿಸರ್ವೇಷನ್ಗೆ ವಿರುದ್ಧವಾಗಿದ್ದೀರಾ, ಅದನ್ನು ಹೇಳಿ. ಇಲ್ಲೊಂದು ಸ್ಟ್ಯಾಂಡು ಅಲ್ಲೊಂದು ಸ್ಟ್ಯಾಂಡು ಯಾಕೆ, ಮೊದಲು ಅದನ್ನು ಕ್ಲಿಯರ್ ಮಾಡಿ ಅಂತ ಸವಾಲು ಹಾಕಿರೋದು. ಜೊತೆಗೆ ಇನ್ನೊಂದು ಹಿಂದುತ್ವದ ಅಸ್ತ್ರ ಶಂಕರಾಚಾರ್ಯ ಹಿಲ್, ಅದನ್ನು ತಖ್ತ್ ಇ ಸುಲೇಮಾನ್ ಅಂತ ಮರುನಾಮಕರಣ ಮಾಡೋದನ್ನು ಬಯಸ್ತಾ ಇದ್ದೀರಾ ರಾಹುಲ್ ಗಾಂಧಿಯವರೇ. ಹರಿ ಹಿಲ್ಲನ್ನು ಕೋಹಿಮಾರನ್ ಹಿಲ್ ಅಂತ ನಾಮಕರಣ ಮಾಡುವಂಥ ಇರಾದೆಯನ್ನು ಇಟ್ಕೊಂಡಿದೆ NC, ಅದನ್ನು ಸಪೋರ್ಟ್ ಮಾಡ್ತೀರಾ ಅಂತ ಸವಾಲು ಹಾಕಿದ್ದಾರೆ. ಹಾಗೆ ಜಮ್ಮು ಕಾಶ್ಮೀರದ ಆರ್ಥಿಕತೆಯನ್ನು ಮತ್ತೆ ಹಿಂದಕ್ಕೆ ತಗೊಂಡು ಹೋಗಬೇಕಾ? ಬದಲಾಗಿರೋದಂತೂ ಅಂಕಿಅಂಶದ ಸಮೇತ ಅಲ್ಲಿ ಕಲ್ಲು ತೂರಾಟ, ಭಯೋತ್ಪಾದಕತೆ, ಶಾಲೆ ಓಪನ್ ಆಗಿರೋದು, ಥಿಯೇಟರ್ಗಳಿಂದ ಹಿಡಿದು ಎಲ್ಲ ಜನಜೀವನ ಸಹಜ ಸ್ಥಿತಿಗೆ ಮರಳಿರೋದನ್ನು ನೋಡ್ತಿದ್ದೀರಿ. ಸೊ ಇವೆಲ್ಲವನ್ನು ಮಾಡುವ ಮೂಲಕ ಜಮ್ಮು ಕಾಶ್ಮೀರದ ಜನರ ಜೀವನವನ್ನು ಮತ್ತೆ ಹಲವು ವರ್ಷಗಳ ಹಿಂದಕ್ಕೆ ತಗೊಂಡು ಹೋಗೋದಕ್ಕೆ ನೀವು ಬಯಸ್ತಾ ಇದ್ದೀರಾ ಏನು ಅಂತ ಕ್ಲಿಯರ್ ಮಾಡಿಬಿಡಿ. ಪಾಕಿಸ್ತಾನದ ಸಪೋರ್ಟಿಗೆ ನಿಂತಿರುವಂಥ, ಇಲ್ಲಿ ಕಲ್ಲು ತೂರಾಟ ಮಾಡುವಂಥವ್ರ ಸಂಬಂಧಿಕರಿಗೆ, ಅವ್ರ ಫ್ಯಾಮಿಲಿಗಳಿಗೆ ಗೌರ್ಮೆಂಟ್ ಜಾಬ್ ಕೊಡೋದಕ್ಕೆ ಹೊರಟಿದ್ದಾರಲ್ಲ, ಅದಕ್ಕೂ ನಿಮ್ಮ ಸಪೋರ್ಟ್ ಇದೆಯಾ? ಕ್ಲಿಯರ್ ಮಾಡಿಬಿಡಿ. ಅಧಿಕಾರಕ್ಕಾಗಿ ದೇಶದ ರಕ್ಷಣೆ, ಭದ್ರತೆಯನ್ನು ನೀವು ಬಲಿ ಕೊಡ್ತೀರಿ ಅಂದರೆ ದಯವಿಟ್ಟು ನಿಮ್ಮ ನಿರ್ಧಾರ ಏನು, ಮನಸ್ಸಲ್ಲಿ ಏನಿದೆ ಕ್ಲಿಯರ್ ಮಾಡಿಬಿಡಿ ಅಂತ 10 ಪ್ರಶ್ನೆಗಳನ್ನು ರಾಹುಲ್ ಗಾಂಧಿಯವರ ಕಡೆಗೆ ಎಸೆದಿದೆ ಬಿಜೆಪಿ. ಅಮಿತ್ ಶಾ, ಮೋದಿ ಈಗ ಪ್ರಶ್ನೆ ಮಾಡ್ತಿರೋದು ಎಲೆಕ್ಷನ್ಗೋಸ್ಕರ ನಿಮ್ಮ ಸಿದ್ಧಾಂತದಲ್ಲೂ ಕಾಂಪ್ರಮೈಸ್ ಆಗ್ತೀರಾ ರಾಹುಲ್ ಗಾಂಧಿಯವರೇ ಅಂತ. ಸೊ ಜಮ್ಮು ಕಾಶ್ಮೀರದಲ್ಲಿ ಗೆಲುವಿಗಾಗಿ ದೊಡ್ಡ ಮಟ್ಟದಲ್ಲಿ ಜಟಾಪಟಿ ನಡೀತಾ ಇದೆ. ಮೊನ್ನೆಷ್ಟೇ ಜಮ್ಮು ಕಾಶ್ಮೀರದ ಭಾಗದಲ್ಲಿ ರಾಹುಲ್ ಗಾಂಧಿ ಅವರು ನಿಂತು ಭಾಷಣ ಮಾಡಿ ಬಂದಿದ್ರು. ಇಲ್ಲಿನ ಜನರ ಜೊತೆಗೆ ರಕ್ತ ಸಂಬಂಧ, ನನಗೆ ಅಷ್ಟು ಆತ್ಮೀಯತೆ ಅನ್ನುವ ಮಾತುಗಳನ್ನು ಆಡಿ ಬಂದಿದ್ರು. ಈಗ ಪಾಕಿಸ್ತಾನದ ಜೊತೆಗೆ ಸಂಬಂಧ ಬೆಳೆಸೋದಕ್ಕೆ ನಿಂತಿರೋರನ್ನ ಮೈತ್ರಿ ಮಾಡ್ಕೊಂಡು ಎಲೆಕ್ಷನ್ಗೆ ಹೋಗ್ತಿರಲ್ಲ, ನಿಮಗೆ ಅಂತಹ ಅಧಿಕಾರದ ಆಸೆ ಅಂತ ಈಗ ಬಿಜೆಪಿ ಮುಗಿ ಬೀಳ್ತಿದೆ. ಅಷ್ಟೇ ಅಲ್ಲ, ಮೊನ್ನೆ ಅಷ್ಟೇ ಪಾಕಿಸ್ತಾನದಿಂದ ಮಾವಿನ ಹಣ್ಣುಗಳು ಬಂದಿತ್ತು ಬಾಕ್ಸ್ ಗಟ್ಟಲೆ ರಾಹುಲ್ ಗಾಂಧಿ ಮತ್ತು ಕೆಲವು MP ಗಳಿಗೆ. ಅದನ್ನು ಪ್ರಶ್ನೆ ಮಾಡಿ ಪಾಕಿಸ್ತಾನ ಜೊತೆ ಏನೋ ಒಂದು ಕಳ್ಳ ಸಂಬಂಧ ಇಟ್ಕೊಂಡಿದ್ದೀರಿ ನೀವು, ಅದು ಈಗ ಗೊತ್ತಾಗ್ತಿದೆ ನೋಡಿ ಅಂತ ತಿರುಗಿ ಇಟ್ಕೊಟ್ಟಿದ್ರು. ಈಗ ನ್ಯಾಷನಲ್ ಕಾನ್ಫರೆನ್ಸ್ ಮತ್ತು ಕಾಂಗ್ರೆಸ್ನ ಮೈತ್ರಿಯ ವಿರುದ್ಧ ಗುಡುಗಿದ್ದು ದೇಶದ ಬಗ್ಗೆ ನಿಮಗೆ ಆಲೋಚನೆಯೇ ಇಲ್ಲ ಅಂತ ಆಕ್ರೋಶ ಸ್ಫೋಟವಾಗಿದೆ. ಏನು ಅಭಿವೃದ್ಧಿ ಆಗಿದೆ ಅನ್ನೋದನ್ನು ಅಲ್ಲಿಗೆ ಹೋಗಿ ಕಣ್ಣಾರೆ ಒಂದು ಸಲ ಕಾಣಬಲ್ರಿ ಅಲ್ವಾ ನೀವು? ಮತ್ತ್ಯಾಕೆ ಜಮ್ಮು ಕಾಶ್ಮೀರವನ್ನು ಹಿಂದಕ್ಕೆ ತಳ್ಳಲು ಬಯಸ್ತಿದ್ದೀರಿ ಅಂತ ಈಗ ಬಿಜೆಪಿ ಕಾಂಗ್ರೆಸ್ನ ನಡುವೆ ಜಟಾಪಟಿ ಜೋರಾಗಿರೋದು. ಈ ಎಲೆಕ್ಷನ್ ಜಾರ್ಖಂಡ್, ಹರಿಯಾಣ, ಜಮ್ಮು ಕಾಶ್ಮೀರ ಮತ್ತು ಮಹಾರಾಷ್ಟ್ರ ಎಲೆಕ್ಷನ್ ರಾಹುಲ್ ಗಾಂಧಿಯವರ ನಾಯಕತ್ವಕ್ಕೂ ಅಷ್ಟೇ ನಿರ್ಣಾಯಕ. ಮತ್ತು ಮೋದಿ ಅವರ ಈ 24ರ ಎಲೆಕ್ಷನ್ ಫಲಿತಾಂಶದ ಬಳಿಕ, ಪೆಟ್ಟು ತಿಂದ ಬಳಿಕ ಮತ್ತೆ ಬಹಳ ನಿರ್ಣಾಯಕ ದಿಕ್ಸೂಚಿ ಅನಿಸ್ಕೊಳ್ತಿರುವ ಎಲೆಕ್ಷನ್ಗಳಿವು. ಈ ಎಲೆಕ್ಷನ್ ಅಖಾಡದಲ್ಲಿ ಬಿಸಿ ಏರ್ತಾ ಇದೆ ದಿನೇ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.